ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾನು ಲಾಸ್ಟ್ ವ್ಲಾಗ್ ಏನು ಅಪ್ಲೋಡ್ ಮಾಡಿದ್ದೆ, ನನ್ನ ಬರ್ಡೇ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಅಲ್ವಾ. ಸೊ ಅದಕ್ಕೆ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ, ತುಂಬ ಜನ ನನಗೆ ವಿಶ್ ಮಾಡಿದ್ದೀರಾ. ಅದಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ನಾನು ಆಲ್ಮೋಸ್ಟ್ ಎಲ್ಲರ ಕಮೆಂಟ್ಗೂ ರಿಪ್ಲೈ ಮಾಡಿದ್ದೀನಿ. ಸೊ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನೀವು ವಿಶ್ ಮಾಡ್ತಿರೋದನ್ನ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ಏನೋ ಒಂಥರ ಬಡ ವಿಶ್ ಅಂದರೆ ಏನೋ ಒಂಥರ ತುಂಬ ಖುಷಿ ಆಗುತ್ತಲ್ವಾ. ಸೊ ಅದೇ ರೀತಿ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇವತ್ತು ನಾನು ನನ್ನ ಬರ್ಡೇ ವ್ಲಾಗಲ್ಲಿ ಹೇಳಿದ್ದೆ ನನ್ನ ಔಟ್ಫಿಟ್ ಬಗ್ಗೆ ಆಗಿರ್ಬೋದು, ಮಹಿ ನನಗೆ ಏನೆಲ್ಲ ಗಿಫ್ಟ್ ಮಾಡಿದ್ದಾರೆ ಅದ್ರ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ವಿಡಿಯೋ ಹಾಕಿ ಅಂತ. ಹಾಗಾಗಿ ನಾನು ಇವತ್ತು ಮಹಿ ನನಗೆ ಏನೆಲ್ಲ ಗಿಫ್ಟ್ ಮಾಡಿದ್ದಾರೆ ನನ್ನ ಬರ್ಡೇಗೆ ಅಂತ ಎಲ್ಲ ಪ್ರಿಪೇರ್ ಆಗಿ ಕೂತಿದ್ದೀನಿ. ಏನೇನು ಗಿಫ್ಟ್ ಮಾಡಿದ್ರು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ? ಫಸ್ಟ್ಗೆ ನಾನು ಮಹಿ ನನಗೆ ಫೋನ್ ಗಿಫ್ಟ್ ಮಾಡಿರೋ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಅದು ನಾನು ಸುಮ್ಮನೆ ಮನೇಲಿ ಕೂತಿದ್ದೆ, ಅವಾಗ ಸಡನ್ನಾಗಿ ತಂದು ಫೋನ್ ಗಿಫ್ಟ್ ಮಾಡಿದ್ದು ಮಹಿ. ನನಗೆ ಫೋನ್ ವ್ಲಾಗ್ ಮಾಡೋದಕ್ಕೆಲ್ಲ ಸ್ವಲ್ಪ ಹಿಂಸೆ ಆಗ್ತಿತ್ತಲ್ವ. ಹಳೆ ಫೋನಲ್ಲಿ ನಾನು ಎಡಿಟ್ ಮಾಡೋದು ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಹಳೆ ಫೋನಲ್ಲಿ. ಅಂದರೆ ಫೋನ್ ಡೆಡ್ ಆದಮೇಲೆ ನಾನು ಫಸ್ಟ್ ಯೂಸ್ ಮಾಡ್ತಿರೋ ಹಳೆ ಫೋನಲ್ಲಿ ನನಗೆ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಕ್ಲಾರಿಟಿ ಅಷ್ಟಾಗಿ ಸಿಗ್ತಾ ಇರಲಿಲ್ಲ ವೀಡಿಯೋದಲ್ಲಿ. ನೀವು ಒಬ್ಸರ್ವ್ ಮಾಡಿರ್ತೀರಾ, ಬ್ಲ್ಯಾಕಾಗಿ ಬರೋದು ಆ ರೀತಿ ಎಲ್ಲ ಬರ್ತಾಯಿತ್ತು. ನನಗೆ ಅಷ್ಟಾಗಿ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ ನನಗೆ ಆ ಫೋನಲ್ಲಿ ಏನಾದ್ರು ವ್ಲಾಗ್ ಮಾಡೋದಕ್ಕೆ. ನಮಗೂ ಕಷ್ಟ ಇದೆ. ಆ ಕಷ್ಟದಲ್ಲೂ ಮಹಿ ನನ್ನ ಸಿಚುವೇಶನ್ನು ಅರ್ಥ ಮಾಡಿಕೊಂಡು, ಪಾಪ ಅವ್ರ ಸಿಚುವೇಶನ್ನು ಹ್ಯಾಂಡಲ್ ಮಾಡಿಕೊಂಡು ನನಗೆ ಫೋನ್ ಗಿಫ್ಟ್ ಮಾಡಿದ್ರು. ನನಗೆ ಫಸ್ಟು ನೋಡಿದ ತಕ್ಷಣ ಶಾಕ್ ಆಯಿತು. ಆಮೇಲೆ ಏನೋ ಒಂಥರ ಖುಷಿ ಆಗೋಯ್ತು. ಏನಕ್ಕೆ ಅಂತ ಹೇಳಿದರೆ, ಹೊಸ ಫೋನ್ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ನಂಗೆ ತುಂಬ ಇಷ್ಟ ಆಯಿತು. ಅದು ಯಾವ ರೀತಿ ಅವರು ನನಗೆ ಗಿಫ್ಟ್ ಕೊಟ್ಟರು ಅದನ್ನೆಲ್ಲ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಮಹಿ ನನಗೆ ಫೋನ್ ಗಿಫ್ಟ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಮಹಿ ಏನಕ್ಕೆ ಇಲ್ಲಿ ಪಕ್ಕದಲ್ಲಿಲ್ಲ ಅಂದರೆ, ಅವರು ಹಿಂದೆಗಡೆ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಶೂಟ್ ಮಾಡಿಕೊಡ್ತಿದ್ದಾರೆ. ನಾನು ಕರೆದೆ, ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ ಅಂತ. ಸೊ ಅವರು ಬರಲ್ಲ, ನೀನೇ ಮಾಡ್ಕೋ ವಿಡಿಯೋನ ಅಂತ ಹೇಳಿದ್ರು. ಹಾಗಾಗಿ ನಾನೇ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನು ಗಿಫ್ಟ್ ಮಾಡಿದ್ದಾರೆ ಅಂದರೆ, ಸ್ಯಾಮ್ಸಂಗ್ ಆ್ಯಪ್ ಏನಿದೆ, ಈ ಆ್ಯಪಿಂದ ನನಗೆ ಫೋನ್ನ ಪರ್ಚೇಸ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಏನಕ್ಕೆ ಅಂತ ಹೇಳಿದರೆ, ನಾನು ಕಳೆದ ಬ್ಲಾಗಲ್ಲಿ ಹೇಳಿದ್ದೆ ನನ್ನ ಫೋನು ಹಾಳಾಗಿತ್ತು. ಸೊ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಆ್ಯಂಡ್ ತುಂಬ ದಿನ ಆದಮೇಲೆ, ಒಂದು 15 ದಿನ ಆಗಿತ್ತು ನಾನು ವಿಡಿಯೋ ಹಾಕಿ. ಆವಾಗ ಯಾಕೆ ವಿಡಿಯೋ ಆಗ್ತಾ ಇಲ್ಲ ಅಂತ ಕೇಳಿದ್ರಿ ನೀವು. ಆವಾಗ ನಾನು ಹೇಳಿದ್ದೆ ನನ್ನ ಫೋನ್ ಹಾಳಾಗಿದೆ. ಸ್ಯಾಮ್ಸಂಗ್ S20 ಅಲ್ಟ್ರಾ ಆ ಫೋನು. ಸೊ ಹಾಗಾಗಿ ಮಹಿ ನನಗೆ ಸ್ಯಾಮ್ಸಂಗ್ ಫೋನ್ನ ಗಿಫ್ಟ್ ಮಾಡಿದ್ದಾರೆ. ಯಾವ ರೀತಿ ಇದೆ ಅಂತ ಓಪನ್ ಮಾಡೋಣ. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 FE. ಸೊ ಇದೇ ಕಲರ್ ಅಲ್ವಾ? ಯಾವ ಕಲರ್ ಇದು? ಮಿಂಟ್ ಕಲರ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಸಾಕಾಗೈತೆ. ಸೇಮ್ ಒಳ್ಳೆ ಐಫೋನ್ ಫೀಲ್ ಆಗ್ತಿದೆ ನನಗೆ. ಸೊ ಆ್ಯಕ್ಚುಲಿ ಈ ಕಾಸ್ಟ್ಗೆನೆ ಐಫೋನೇ ತಗೋಬೋದು. ಬಟ್ ಆದರೆ ನಂಗೆ ಐಫೋನ್ ಇಷ್ಟ ಇಲ್ಲ, ಯಾಕಂದರೆ ಅದರಲ್ಲಿ ಸ್ಟೋರೇಜ್ ಕಡಿಮೆ. ಸೊ ನಾನು ವ್ಲಾಗರ್ ಆಗಿರೋದ್ರಿಂದ ನನಗೆ ಸ್ಟೋರೇಜ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಸ್ಯಾಮ್ಸಂಗ್ ನಂಗೆ ತುಂಬ ಇಷ್ಟ. ಮಹಿ ಫೋನ್ ಯೂಸ್ ಮಾಡ್ತಾ ಇದ್ರಲ್ವಾ, Samsung.
ನಂಗೆ ಸ್ಯಾಮ್ಸಂಗ್ ಅಂದರೆ ತುಂಬ ಇಷ್ಟ. ಇದರಲ್ಲಿ ಕ್ಲಾರಿಟಿ ಅಷ್ಟು ಚೆನ್ನಾಗಿರುತ್ತೆ. ವಿಡಿಯೋ ನೀವೇ ಕೇಳ್ತಾ ಇರ್ತೀರಾ, ನೀವು ಯಾವ ಫೋನಲ್ಲಿ ವ್ಲಾಗ್ ಹಾಕ್ತಾ ಇರ್ತೀರಾ ಸೇಮ್ ಒಳ್ಳೆ ಕ್ಯಾಮ್ರಾ ಥರನೇ ಇದೆ ಅಂತ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ಏನೇನಿದೆ ಅದು ಸೆಟ್ ಎಲ್ಲ ಮಹಿನೇ ಮಾಡಿಕೊಡ್ತಾರೆ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಫೈನಲಿ ಫೋನ್ ಬಂತು. ಥ್ಯಾಂಕ್ ಯು ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಸೊ ಇದ್ರ ಪ್ರೈಸ್ ಹೇಳ, ಇದ್ರ ಒರಿಜಿನಲ್ ಪ್ರೈಸ್ ಏನು? ಒರಿಜಿನಲ್ ಕಾಸ್ಟ್ ಬಾಕ್ಸಿಂದ ಇದೆ ಅಪ್ಪ. ಸೊ ಇದ್ರ ಪ್ರೈಸ್ ಬಂದು ಇಲ್ಲಿ ನೋಡ್ತಿರ್ಬೋದು 79,999. ₹1 ಕಡಿಮೆ 80,000. ಸೊ ಆಫರಲ್ಲಿ 45. ನಾವು ಆಫರಲ್ಲಿ ತಗೊಂಡಿದ್ದು. ಇದು ಒರಿಜಿನಲ್ ಕಾಸ್ಟ್ ಬಂದು 80,000. ನಾವು ಆಫರಲ್ಲಿ ತಗೊಂಡ್ವಿ. ಆ್ಯಂಡ್ ಅಪ್ಪ, ಅದಕ್ಕೆ ಹೇಳಿಲ್ವಾ ನಾನು ಸ್ಯಾಮ್ಸಂಗ್ ತಗೊಳ್ತೀನಿ ಅಂತ ಹೇಳಿದ್ರೆ ಐಫೋನೇ ತಗೊಬಿಡ್ಬೋದು, ಅಷ್ಟು ಕಾಸ್ಟ್ ಇರುತ್ತೆ ಇದು. ಬಟ್ ಆದರೆ ನನಗೆ ಐಫೋನ್ ಇಷ್ಟ ಇಲ್ಲ, ಸ್ಟೋರೇಜ್ ಇಲ್ಲ, ಅದೊಂದು ಕಾರಣದಿಂದ ಐಫೋನ್ನ ತಗೊಂಡಿಲ್ಲ ನಾನು. ಆ್ಯಂಡ್ ಇದರಲ್ಲಿ ಏನಿದೆ, ಸೊ ಇದರಲ್ಲಿ ಒಂದು ಚಾರ್ಜರ್ ಪಿನ್ ಇದೆ. ಅಡಾಪ್ಟರ್ ಕೊಡಲ್ವಾ? ಅಡಾಪ್ಟರ್ ಇರಲ್ವಾ? ಹೋಗ್ಲಿ ಬಿಡಿ, ನಮ್ಮ ಹತ್ರ ಸ್ಯಾಮ್ಸಂಗ್ ಚಾರ್ಜರ್ ಪಿನ್ ಐತೆ. ಸೊ ಅಡಾಪ್ಟರ್ ಇದೆ ನಮ್ಮ ಹತ್ರ, ಸ್ಯಾಮ್ಸಂಗ್ ಚಾರ್ಜರ್ ಪಿನ್ ಇದೆ. ಓಕೆ. ಆ್ಯಂಡ್ ಅದ್ರ ಜೊತೆ ಒಂದೆರಡು ಮಾಮೂಲಿ ಅದ್ರ ಫೋನ್ ಬಗ್ಗೆ ಒಂದು ಇದಿರುತ್ತೆ. ಆ್ಯಂಡ್ ಒಂದು ಪಿನ್, ಇದು ಒಂದು ಪಿನ್. ಸೊ ನೋಡಬೇಕು ಇದ್ರ ಕ್ಯಾಮ್ರಾ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ನೋಡಬೇಕು. ಆ್ಯಕ್ಚುಲಿ ಸ್ಯಾಮ್ಸಂಗ್ ಕ್ಯಾಮ್ರಾ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಖುಷಿ ಆಗ್ತಿದೆ. ಹೊಸ ಫೋನ್ ಬಂತು, ಎಷ್ಟು ವರ್ಷಗಳ ನಂತರ ಹೊಸ ಫೋನ್ ಬಂತು. ಥ್ಯಾಂಕ್ ಯು ರೀ, ವೆಲ್ಕಮ್. ನನ್ನ ಬರ್ಡೇ ಗಿಫ್ಟು ಮತ್ತು ಇನ್ನೊಂದು ಫೋನ್ ಹಾಳಾಗಿದೆ ಅಲ್ವಾ, ಹಾಗಾಗಿ ಫೋನ್ ಎರಡು ಸೇರಿ ನನ್ನ ಬರ್ಡೇ ಟೈಮಲ್ಲಿ ಗಿಫ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ರೀ, ಐ ಲವ್ ಯು. ಕಂದ ಗ್ಯಾಪ್ ಕೊಟ್ಕೊಂಡು ಹೇಳ್ಬಿಡಿ. ಲವ್ ಯು ಟು ಕಂದ. ಸೊ ಓಕೆ ಫ್ರೆಂಡ್ಸ್, ಇನ್ನು ಮುಂದೆ ಈ ಫೋನಲ್ಲಿ ನನ್ನ ವ್ಲಾಗ್ ಬರ್ತಾ ಇರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನಗೆ ಸ್ಯಾಮ್ಸಂಗ್ ಫೋನ್ ಅಂದರೆ ತುಂಬ ಇಷ್ಟ ಐಫೋನ್ಗಿಂತ. ಐಫೋನಲ್ಲಿ ಎಲ್ಲ ಸೆಕ್ಯೂರ್ ಆಗಿರುತ್ತೆ, ಬಟ್ ಸ್ಟೋರೇಜ್ ಕಡಿಮೆ, ಬ್ಯಾಟ್ರಿ ಚಾರ್ಜಿಂಗ್ ಏನಿದೆ ತುಂಬಾ ಲೋ ಆಗಿಬಿಡುತ್ತೆ. ಜಾಸ್ತಿ ಯೂಸ್ ಮಾಡ್ತಾ ತುಂಬ ಬಿಸಿ ಆಗಿಬಿಡುತ್ತೆ ಫೋನು. ಸೊ ಹಾಗಾಗಿ ನನಗೆ ಸ್ಯಾಮ್ಸಂಗ್ ಅಂದರೆ ತುಂಬ ಇಷ್ಟ. ಹೊಸದಾಗಿ ಲಾಂಚ್ ಆಗಿತ್ತು ಅಂತ ಹೇಳಿ ನನಗೆ ಸ್ಯಾಮ್ಸಂಗ್ FE ಆ ಒಂದು ಫೋನ್ನ ಗಿಫ್ಟ್ ಮಾಡಿದರು. ಸೊ ಅದಾದಮೇಲೆ ಅದ್ರ ಪ್ರೈಸ್ ಎಲ್ಲ ನಾನು ನಿಮಗೆ ಹೇಳಿದ್ದೀನಿ. 80,000, ಅದ್ರ MRP ಬಂದು 80,000. ನಮಗೆ ಆಫರಲ್ಲಿ ಸಿಕ್ಕಿದ್ದು 45,000. ಸೊ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಆ ಫೋನ್ ಇಟ್ಕೊಂಡು ಎಲ್ಲೇ ಹೊರಗಡೆ ಹೋದ್ರು ಸೇಮ್ ಒಳ್ಳೆ ಐಫೋನ್ ಇಟ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಎಷ್ಟೋ ಜನ ಕೇಳಿದ್ದಾರೆ ಕೂಡ, ಸೇಮ್ ಒಳ್ಳೆ ಐಫೋನ್ ಥರ ಕಾಣಿಸ್ತಾ ಇದೆ ನಿಮ್ಮ ಫೋನ್ ಅಂತ. ಅದೊಂದೇ ಸಾಕಲ್ವಾ? ಸೊ ನಂಗೆ ತುಂಬ ಇಷ್ಟ ಆಯಿತು ಆ ಒಂದು ಗಿಫ್ಟ್, ಫಸ್ಟ್ ಗಿಫ್ಟ್. ಆ್ಯಂಡ್ ನೆಕ್ಸ್ಟ್ ಗಿಫ್ಟ್ ಏನಪ್ಪ ಅಂದರೆ, ನನ್ನ ಬರ್ಡೇಗೆ ನಾನು ಬಟ್ಟೆ ಹುಡುಕ್ತಾ ಇದ್ದೆ. ಈ ಸಲ ಆನ್ಲೈನಲ್ಲಿ ತೊಗೊಳ್ಳೋಣ, ಮಿಂತ್ರಾದಲ್ಲಿ ತೊಗೊಳ್ಳೋಣ, ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆ ಎಲ್ಲ ಅಂತ ಹೇಳಿ ನಾನು ಮಿಂತ್ರಾದಲ್ಲಿ ಎಲ್ಲನೂ ನೋಡ್ತಾ ಇದ್ದೆ. ನೋಡೋದು ವಿಶ್ ಲಿಸ್ಟ್ಗೆ ಹಾಕೋದು, ನೋಡೋದು ವಿಶ್ ಲಿಸ್ಟ್ಗೆ ಹಾಕೋದು, ಇದೇ ಆಗೋಗ್ತಾ ಇತ್ತು. ಮಹಿ ನೋಡೋ ತನಕ ನೋಡಿದ್ರು, ಯಾವುದೂ ಬುಕ್ ಮಾಡ್ತಾ ಇಲ್ಲ, ಎಲ್ಲರೂ ಇಷ್ಟ ಆಗ್ತಿದೆ ಇವಳಿಗೆ ಅಂತ ಹೇಳಿ ಅವರು ಏನು ಮಾಡ್ತೀಯಾ ನಿನ್ನ ಬರ್ಡೇಗೆ ಎಲ್ಲಿ ಬಟ್ಟೆ ಪರ್ಚೇಸ್ ಮಾಡ್ತೀಯಾ ಹೇಳು ಅಂತ ಹೇಳಿದ್ರು. ನಾನು ಗೊತ್ತಾಗ್ತಿಲ್ಲ, ನನಗೆ ಎಲ್ಲ ಬಟ್ಟೆನೂ ಇಷ್ಟ ಆಗ್ತಿದೆ, ಯಾವುದನ್ನು ತಗೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿದೆ. ಸೊ ಒನ್ ಟೈಮ್ ನನ್ನ ಬರ್ಡೇಗೆ ಇನ್ನು ಒಂದು ವಾರ ಇರೋ ಹಾಗೆ ವಿಶಾಲ್ ಮಾರ್ಟ್ಗೆ ಹೋದ್ವಿ. ಸೊ ವಿಶಾಲ್ ಮಾರ್ಟ್ಗೆ ಹೋದಾಗ ಸುಮ್ಮನೆ ಏನೋ ತಗೊಳ್ಬೇಕು ಅಂತ ಹೋಗಿದ್ದು ವಿಶಾಲ್ ಮಾರ್ಟ್ಗೆ. ಬರ್ತಡೇ ಬಟ್ಟೆ ತಗೊಳ್ಳೋದಕ್ಕೆ ಅಂತ ನಾವು ಹೋಗೇ ಇರಲಿಲ್ಲ. ಅಲ್ಲಿ ಒಂದು ಬಟ್ಟೆ ತುಂಬ ಇಷ್ಟ ಆಯಿತು. ನಾನು ಬರ್ಡೇಗೆ ಯಾವುದು ಕ್ಲಾತ್ ವೇರ್ ಮಾಡಿದ್ದೀನಿ ಅದೇ ಡ್ರೆಸ್. ಸೊ ನೀವೆಲ್ಲ ಕೇಳ್ತಾ ಇದ್ರಿ
ಈ ಒಂದು ಬ್ಲೂ ಲ್ಯಾವೆಂಡರ್ ಓಕೆನಾ. ಸೊ ಈ ಲ್ಯಾವೆಂಡರ್ ಕಲರ್ದು ಬಟ್ಟೆನೂ ತುಂಬ ಜನ ಕೇಳ್ತಾ ಇದ್ರಿ, ಇದ್ರ ಡ್ರೆಸ್ ಲಿಂಕ್ ಇದ್ದರೆ ಸೆಂಡ್ ಮಾಡಿ ಅಂತ ಹೇಳಿ. ನಾನು ಇದನ್ನು ಪರ್ಚೇಸ್ ಮಾಡಿದ್ದು ವಿಶಾಲ್ ಮಾರ್ಟಲ್ಲಿ. ನನಗೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಆ್ಯಂಡ್ ಇದನ್ನು ನಮ್ಮ ಅಕ್ಕ ಕೂಡ ತಗೊಂಡಿದ್ದಾಳೆ, ಆ್ಯಂಡ್ ನಾನು ತಗೊಂಡಿದ್ದೀನಿ, ನನ್ನ ಸಿಸ್ಟರ್ ನನ್ನ ಸ್ಪಂದು ಏನಿದ್ದಾಳೆ ಅವಳು ಕೂಡ ತಗೊಂಡಿದ್ದಾಳೆ. ಸೊ 3 ಜನನೂ ಒಂದೇ ಥರ ತಗೊಳ್ಳೋಣ ಅಂತ ಹೇಳಿ 3 ಜನನೂ ತಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ. ಎಷ್ಟು ಪ್ರಿಟ್ಟಿಯಾಗಿ ಕಾಣಿಸುತ್ತೆ ಅಂದರೆ ಡ್ರೆಸ್ ವೇರ್ ಮಾಡಿದಾಗ. ನೀವೇ ನನ್ನ ಬರ್ಡೇ ಬ್ಲಾಗಲ್ಲಿ ನೋಡಿರ್ತೀರ. ನಾನಂತೂ ಒಂಥರ ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೆ ಅಂತ ಅನ್ನಿಸ್ತು ನನಗೆ. ಸೊ ಈ ಡ್ರೆಸ್ ಪ್ರೈಸ್ ಬಂದು, ಸೊ ನೋಡಿದ್ದೀರಲ್ವ ನನ್ನ ಬರ್ಡೇ ಡ್ರೆಸ್. ಸೊ ತುಂಬ ಇಷ್ಟ ಆಯಿತು. ಇದು ಮಹಿ ಓಕೆ ತಗೋ ಅಂತ ಹೇಳಿ ಈ ಡ್ರೆಸ್ನ ಕೊಡಿಸಿದ್ರು. ನಾನು ಅಂದ್ಕೊಂಡೆ ಮಿಂತ್ರಾದಲ್ಲಿ ಎಷ್ಟು ಬಟ್ಟೆ ನಾನು ವಿಶ್ ಲಿಸ್ಟ್ಗೆ ಹಾಕಿದ್ದೀನಿ, ಫೈನಲಿ ನೋಡಿ ಇದನ್ನು ತಗೊಂಡಿದ್ದೀನಿ ಅಂತ ನನಗೆ ಆಮೇಲೆ ಅನ್ನಿಸ್ತು. ಸೊ ವಿಶ್ ಲಿಸ್ಟ್ಗೆ ಹಾಕಿರೋದನ್ನ ಪರ್ಚೇಸ್ ಮಾಡ್ತೀನಿ, ಇವತ್ತಲ್ಲ ನಾಳೆ ಪರ್ಚೇಸ್ ಮಾಡ್ತೀನಿ. ಸೊ ಇದ್ರ ಪ್ರೈಸ್ ಬಂದು ನಿಮ್ಗೆ ಕಾಣಿಸ್ತಿದ್ಯಾ, 699 700. ಆ್ಯಂಡ್ ನನ್ನ ಡ್ರೆಸ್ ಸೈಜ್ ಬಂದು ಎಲ್ ಸೈಜ್ ತಗೊಂಡಿದ್ದೀನಿ. ಆ್ಯಕ್ಚುಲಿ ಎಮ್ ಕೂಡ ಆಗುತ್ತೆ, ಬಟ್ ಈ ಥರ ಡ್ರೆಸ್ಗಳಿಗೆ ಸ್ವಲ್ಪ ಲೂಸ್ ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಎಲ್ ಸೈಜ್ನ ತಗೊಂಡಿದ್ದೀನಿ. ಸೊ ಈ ಡ್ರೆಸ್ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದನ್ನು ನಾನು ಯಾವುದೇ ಆನ್ಲೈನ್ ಶಾಪಿಂಗ್ ಮಾಡಿಲ್ಲ, ಇದನ್ನು ಡೈರೆಕ್ಟ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ವಿಶಾಲ್ ಮಾರ್ಟಲ್ಲಿ. ನಾನು ವಿಶಾಲ್ ಮಾರ್ಟ್ ಅಂದರೆ ರಾಮನಗರದಲ್ಲೇ ವಿಶಾಲ್ ಮಾರ್ಟ್ ಇದೆ, ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದು. ನಿಮಗೆ ವಿಶಾಲ್ ಮಾರ್ಟಲ್ಲಿ ಆಲ್ಮೋಸ್ಟ್ ಈ ಥರ ಸಿಗ್ಬೋದು, ಒಂದ್ಸಲ ಹುಡುಕ್ ನೋಡಿ. ಇಲ್ಲಾಂದರೆ ನನ್ನ ಬರ್ತಡೇಗೆ ಬಟ್ಟೆ ಹಾಕೊಂಡಿದ್ದೀನಲ್ವ, ಅದನ್ನು ಒಂದ್ಸಲ ಸ್ಕ್ರೀನ್ಶಾಟ್ ತೊಗೊಂಡು ಆನ್ಲೈನಲ್ಲಿ ಒಂದ್ಸಲ ಸರ್ಚ್ ಮಾಡಿ ಸಿಕ್ಕಿದ್ರೂ ಸಿಗ್ಬೋದು. ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಬ್ಲೂ ಕಲರ್ ಶರ್ಟ್ನ ಗಿಫ್ಟ್ ಮಾಡಿದ್ದಾರೆ. ನನಗೆ ಅದೇನೋ ಈ ವರ್ಷ ತುಂಬ ಬರೀ ಬ್ಲೂ ಬಟ್ಟೆನೇ ಆಗೋಯ್ತು. ಸೊ ಇದೊಂದು ಅಂದರೆ ಲ್ಯಾವೆಂಡರ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ನನಗೆ ಸಿಗ್ತಾ ಇದೆ ಈ ಸಲ ಬಟ್ಟೆಗಳೆಲ್ಲ. ಸೊ ಇದೊಂದು ಶರ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ, ವೇರ್ ಮಾಡಿದ್ರಂತೂ ಅಬ್ಬಾ ನನಗಂತೂ ತುಂಬ ಇಷ್ಟ ಆಗೋಯ್ತು. ಸೊ ನೋಡೋ ತಕ್ಷಣ ಇಷ್ಟ ಆಯಿತು ಅಂತಾರಲ್ಲ ಆ ರೀತಿ. ಸೊ ನೋಡಿ ಈ ರೀತಿ ಇದೆ, ಫುಲ್ ಸ್ಲೀವ್ಸ್. ಮತ್ತು ಇಲ್ಲಿ ಥ್ರೆಡ್ಡಲ್ಲಿ ವರ್ಕ್ ಇದೆ, ದಾರದಲ್ಲಿ ವರ್ಕ್ ಕೊಟ್ಟಿದ್ದಾರೆ. ಎಲೆ ಮತ್ತು ಒಂಥರ ಹೂ ಥರ ಎಷ್ಟು ಚೆನ್ನಾಗಿದೆಲ್ಲ. ಕಾಲರ್ ನೆಕ್, ಚೈನೀಸ್ ಕಾಲರ್ ನೆಕ್ ಅಂತಾರಲ್ಲ, ಸೊ ಆ ರೀತಿ. ಇದ್ರ ಸೈಜ್ ಬಂದು ಎಸ್, ನೋಡ್ತಾ ಇದ್ದೀರಾ. ಇದು ಎಮ್ ಅಂತ ಏನಿದೆ ಅದು ಮೀಡಿಯಮ್ ಇದಲ್ಲ, ಅದು ಆ ಬ್ರ್ಯಾಂಡ್ದು ಇದು ಬರುತ್ತಲ್ಲ ಎಮ್ ಪಿ ಎಫ್ ಬ್ರ್ಯಾಂಡ್ ಥರ ಏನೋ ನೇಮ್ ಹಾಕಿರ್ತಾರೆ, ಅದಲ್ಲ. ನಾನು ಶರ್ಟ್ ತಗೊಂಡಿರೋ ಸೈಜ್ ಬಂದು ಎಸ್ ಇದೆ. ಹೇಳ್ತೀನಲ್ವ, ಕೆಲವೊಂದು ಬಟ್ಟೆ ಸೈಜ್ ಕೆಲವೊಂದಕ್ಕೆ ಆಗುತ್ತೆ. ಈಗ ಸ್ಮಾಲ್ ಸೈಜ್ನ ನಾನು ತಗೊಂಡಿದ್ದೀನಿ, ಇದು ನನಗೆ ಪರ್ಫೆಕ್ಟಾಗಿ ಆಗುತ್ತೆ. ನನಗೆ ಶಾಕ್ ಆಯಿತು, ಸ್ಮಾಲ್ ಸೈಜ್ ಆಗ್ತಿದ್ಯಾ ನನಗೆ ಅಂತ. ಕೆಲವೊಂದು ಬಟ್ಟೆಗಳು ಏನಪ್ಪ ಅಂದರೆ ಮೀಡಿಯಮ್ ಸೈಜ್ ಕರೆಕ್ಟಾಗಿ ಆಗುತ್ತೆ, ಕೆಲವೊಂದು ಬಟ್ಟೆಗಳು ಎಲ್ ಸೈಜ್ ಕರೆಕ್ಟಾಗಿ ಆಗುತ್ತೆ. ಸೊ ಈ ರೀತಿ ಡಿಫ್ರೆನ್ಸ್ ಇರುತ್ತೆ. ಒಂದೇ ಒಂದು ಸೈಜ್ಗೆ ಸ್ಟಿಕ್ ಆನ್ ಆಗಬಾರ್ದು. ಸೊ ಕ್ಲಾತ್ ಮತ್ತು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಈ ಶರ್ಟ್ನ ನಾನು ಎಸ್ ಸೈಜ್ ಸ್ಮಾಲ್ ಸೈಜಲ್ಲಿ ತಗೊಂಡಿದ್ದೀನಿ, ಆ್ಯಂಡ್ ಈ ಡ್ರೆಸ್ನ ನಾನು ಎಲ್ ಸೈಜಲ್ಲಿ ತಗೊಂಡಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ಬಂದು ನನ್ನ ಕೈಗೆ ಬ್ರಾಸ್ಲೆಟ್ ಹಾಕಿದ್ದೆ ಗೊತ್ತಾ, ಗೋಲ್ಡನ್ ರೋಸ್ ಗೋಲ್ಡ್ ಬ್ರಾಸ್ಲೆಟ್ಟು. ಸೊ ಈ ರೀತಿ ಇದೆ. ಸೊ ಇದು ನನಗೆ ಮಹಿ ಗಿಫ್ಟ್ ಮಾಡಿದ್ದು, ತುಂಬ ಇಷ್ಟ ಆಯಿತು ನನಗೆ. ಸಿಂಗಲ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ.
ಇದನ್ನ ಮಾಮೂಲಿ ಹೊರಗಡೆ ಶಾಪಲ್ಲಿ ರಾಮನಗರದಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಇದನ್ನ ಏನು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿಲ್ಲ. ಇದನ್ನ ನಾನೇನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಮಹಿ ಗಿಫ್ಟ್ ಮಾಡಿರೋದಲ್ವ. ಇದು ರಾಮನಗರದಲ್ಲೇ ಪರ್ಚೇಸ್ ಮಾಡಿರೋದು. ಇದು 150 200 ಅಂದ್ಕೊಳ್ತೀನಿ. 200 150 ಇರ್ಬೋದು. ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಮೇ ಬಿ, ನೋಡಿ. ಪ್ರೈಸ್ ಎಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ, ಇದ್ರ ಪ್ರೈಸ್ಗಳೆಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದರೆ ಇದೊಂದು ಕ್ಯೂಟ್ ಇಯರಿಂಗ್ಸ್. ಎಷ್ಟು ಚೆನ್ನಾಗಿದೆ ಅಲ್ಲ, ನಂಗಂತೂ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಸೊ ಇದನ್ನು ಕೂಡ ಇಲ್ಲೇ ರಾಮನಗರದಲ್ಲಿ ಲೋಕಲಲ್ಲೇ ತಗೊಂಡಿದ್ದು, ಶಾಪಲ್ಲಿ, ಲೋಕಲ್ ಶಾಪಲ್ಲೇ. ಇದ್ರ ಪ್ರೈಸ್ 150 ಅಂದ್ಕೊಳ್ತೀನಿ. ನಾನು ಇವಾಗ ತೋರಿಸ್ತಿರೋದೆಲ್ಲ ಮಹಿ ನನಗೇನು ಗಿಫ್ಟ್ ಮಾಡಿದ್ದಾರೆ ಅದನ್ನು ಮಾತ್ರ ತೋರಿಸ್ತಾ ಇರೋದು. ನಾನು ತಗೊಂಡಿರೋದನ್ನೇನು ತೋರಿಸ್ತಾ ಇಲ್ಲ, ಮಹಿ ಗಿಫ್ಟ್ ಮಾಡಿರೋದು ಇದೆಲ್ಲ. ಸೊ ಇದೊಂದು. ಆ್ಯಂಡ್ ರೋಸ್ ಗೋಲ್ಡ್ ಇದೊಂದು ಕ್ಲಿಪ್, ಹೇರ್ ಕ್ಲಿಪ್. ಒಂಥರ ಬಟರ್ಫ್ಲೈ ಫೀಲ್ ಆಗುತ್ತೆ. ಸೊ ಚೆನ್ನಾಗಿದೆ. ಇದ್ರ ಪ್ರೈಸ್ ಎಲ್ಲ ನಂಗೆ ಗೊತ್ತಿಲ್ಲ ಇದು ಎಷ್ಟಾಯಿತು ಅಂತ. ಸೊ ಇದು ಚೆನ್ನಾಗಿದೆ. ಮಿಸ್ ಸೋನಿಯಾ ಜ್ಯುವೆಲ್ರಿ, ಮಿಸ್ ಸೋನಿಯಾ ಜ್ಯುವೆಲ್ರಿ ಇದ್ರ ಟ್ಯಾಗಲ್ಲಿ ಹಾಕಿರೋದು, ಇದರಲ್ಲಿ ಮೆನ್ಷನ್ ಮಾಡಿರೋದು. ಚೆನ್ನಾಗಿದೆ ಹೇರ್ ಕ್ಲಿಪ್. ಆ್ಯಂಡ್ ಇದೊಂದು ಬ್ರಾಸ್ಲೆಟ್, ವೈಟ್ ಕಲರ್. ಹಿಂಗೆ ಓಪನ್ ಮಾಡೋದು. ಇದು ಒಂದು ವೈಟ್ ಬ್ರಾಸ್ಲೆಟ್ ಮತ್ತು ಇಲ್ಲಿ ಬ್ಲ್ಯಾಕ್ ಕಲರ್ದೊಂದು ಬಟರ್ಫ್ಲೈ ಇದೆ. ಇವಾಗೆಲ್ಲ ಇದು ಟ್ರೆಂಡ್ ಅಲ್ವಾ, ಟ್ರೆಂಡಲ್ಲಿ ನಡೀತಾ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಹಾಕೊಳ್ತಿದ್ದಾರೆ ಈಗ ಅಲ್ಲ. ಇದನ್ನ ನಾವೆಲ್ಲ ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ಹಾಕೊಳ್ತಾ ಇದ್ವಿ. ಆವಾಗೆಲ್ಲ ಒಂಥರ ಇತ್ತು, ಇವಾಗ ಇದೇ ಟ್ರೆಂಡ್ ಆಗಿಬಿಟ್ಟಿದೆ. ಏನಂತೀರಾ? ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸ್ ಕೂಡ ಇದನ್ನೇ ಹಾಕೊಳ್ತಾ ಇರ್ತಾರೆ, ನೋಡಿದ್ದೀರಾ, ಅಬ್ಸರ್ವ್ ಮಾಡಿದ್ದೀರಾ? ಸೊ ಇದೊಂದು ಬ್ರಾಸ್ಲೆಟ್. ಇದ್ರ ಪ್ರೈಸ್ ಮೇ ಬಿ 100 ಇರ್ಬೋದು, ನನಗೂ ಗೊತ್ತಿಲ್ಲ, 100 ಇರ್ಬೋದು. ಇದನ್ನು ಕೂಡ ಹೊರಗಡೆ ಶಾಪಲ್ಲಿ ತಗೊಂಡಿದ್ದು. ಓಕೆನಾ? ಇವಾಗ ನಾನೇನು ತೋರಿಸ್ತಾ ಇದ್ದೀನಿ, ಈ ಇಯರಿಂಗ್ಸ್ನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಎಷ್ಟು ಕ್ಯೂಟ್ ಆ್ಯಂಡ್ ಪ್ರಿಟ್ಟಿಯಾಗಿದೆ ಅಂದರೆ, ಓ ಮೈ ಗಾಡ್, ನನಗೆ ಇದು ಬಂದು ಕೊಟ್ಟಿದ ತಕ್ಷಣ ನನಗೆ ಶಾಕ್ ಆಗೋಯ್ತು. ಇದನ್ನು ನಾನು ಯಾವಾಗಲೂ ವಿಶ್ ಲಿಸ್ಟ್ಗೆ ಹಾಕಿದ್ದೆ ನೋಡಿಬಿಟ್ಟು. ಯಾವುದಾದ್ರೂ ಆಫರ್ ಬಿಟ್ಟಾಗ ನೋಡೋಣ, ಕಡಿಮೆ ಏನಾದರೂ ಪ್ರೈಸ್ ಬಂದರೆ ಬೈ ಮಾಡಿಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನಾನು ಮಲ್ಕೊಂಡೆಲ್ಲ ಸ್ಕ್ರೋಲ್ ಮಾಡ್ತಾ ಇರ್ತೀನಲ್ವ ವಿಶ್ ಲಿಸ್ಟ್ನೆಲ್ಲ, ಯಾವುದನ್ನ ತೊಗೋಬೋದು ನೆಕ್ಸ್ಟು ಅಂತ. ಸೊ ಅದೇ ಗ್ಯಾಪಲ್ಲಿ ನೋಡಿಕೊಂಡು ಬುಕ್ ಮಾಡಿ ನನಗೆ ಕೊಟ್ಟಿರೋದು. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. 1 2 3 4 5 6 7 8 9 ಪೇರ್ಸ್ ಇದೆ. 9 ಪೇರ್ಸ್ ಆಫ್ ಇಯರಿಂಗ್ಸ್. ಸಕ್ಕತ್ತಾಗಿದೆ ಮಾತ್ರ. ನಾನು ನನ್ನ ಬರ್ಡೇಗೆ ವೇರ್ ಮಾಡಿದ್ದು ಇಯರಿಂಗ್ಸ್ ಬಂದು ಇದು. ಕಾಣಿಸ್ತಿದ್ಯಾ? ಓಪನ್ ಮಾಡಿ ತೋರಿಸ್ತೀನಿ. ಸೊ ಈ ಒಂದು ಇಯರಿಂಗ್ಸ್ನ ನನ್ನ ಬರ್ಡೇ ಡ್ರೆಸ್ಗೆ ವೇರ್ ಮಾಡಿದ್ದು. ನೋಡೋದಕ್ಕೆ ಹಿಂಗೆ ಕಾಣಿಸುತ್ತೆ, ಬಟ್ ವೇರ್ ಮಾಡಿದ ತಕ್ಷಣ ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು ಗೊತ್ತಾ? ನೀವೇ ನೋಡಿರ್ತೀರಲ್ಲ. ಸೊ ತುಂಬ ಇಷ್ಟ ಆಯಿತು ನನಗೆ. ಇದು ಕುರ್ತೀಸ್ಗಾದರೂ ವೇರ್ ಮಾಡ್ಬೋದು, ವೆಸ್ಟರ್ನ್ ಡ್ರೆಸ್ಗಾದರೂ ವೇರ್ ಮಾಡ್ಬೋದು, ಟ್ರೆಡಿಷ್ನಲ್ ಡ್ರೆಸ್ಗಾದರೂ ವೇರ್ ಮಾಡ್ಬೋದು, ಫ್ಯಾನ್ಸಿ ಸ್ಯಾರಿಗಾದರೂ ಇಯರಿಂಗ್ಸ್ನ ವೇರ್ ಮಾಡ್ಬೋದು. ಸೊ ಆಲ್ ಇನ್ ಒನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಮಾತ್ರ. ಇದನ್ನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ನ ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ನೀವು ಪರ್ಚೇಸ್ ಮಾಡಿ.
ತುಂಬ ಚೆನ್ನಾಗಿದೆ. ನಾನಂತೂ ಕ್ವಾಲಿಟಿ ಹೆಂಗಿರುತ್ತೋ ಏನೋ ಅಂದ್ಕೊಂಡು ಯಾವುದೋ ಒಂದು 2 ಮಂತ್ಸಲ್ಲಿ ನಾನು ವಿಶ್ ಲಿಸ್ಟ್ಗೆ ಹಾಕಿದ್ದೆ. ಸೊ ನೋಡಿದ ತಕ್ಷಣ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದು ಹಾರ್ಟ್ ಇದೆಯಲ್ಲ, ಗೋಲ್ಡನ್ ಹಾರ್ಟ್ ಮತ್ತು ಬಟರ್ಫ್ಲೈ ಪರ್ಲಲ್ಲಿ ಒಂದು ಸ್ಟಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆಲ್ಲ, ರಿಂಗ್ ರಿಂಗ್ ತುಂಬ ಇಷ್ಟ ಆಯಿತು ನನಗಂತೂ. ಫ್ಯಾಷನ್ ಜ್ಯುವೆಲರಿ. ಸೊ ಇದ್ರ ಪ್ರೈಸ್ 300 ಅಥವಾ 280 ಅಥವಾ 300 ಇದ್ರೊಳಗಡೆನೇ ಇರುತ್ತೆ. ಸೊ 280 ಅಥವಾ 250 ಸಮಥಿಂಗ್, ಐ ಡೋಂಟ್ ನೋ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೀಶೋ ಇಯರಿಂಗ್ಸ್ ಇದೇನಿದೆ ಇದ್ರ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ನೀವು ಪರ್ಚೇಸ್ ಮಾಡಿ. ಏನೂ ಡ್ಯಾಮೇಜ್ ಆಗಿಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ಯಾವಾಗ ಇದನ್ನೆಲ್ಲ ವೇರ್ ಮಾಡ್ತೀನೋ ಅನ್ನಿಸ್ತಾ ಇರುತ್ತೆ. ಸೊ ಅಷ್ಟು ಕ್ಯೂಟಾಗಿದೆ, ಇದು ನೋಡೋದಕ್ಕೆ ಒಂದು ಚೆಂದ ಅಲ್ವಾ. ಸೊ ಇದೊಂದು. ಆ್ಯಂಡ್ ದೆನ್ ಫೈನಲ್ ಆಗಿ ನನಗೆ ಮಹಿ ಗಿಫ್ಟ್ ಮಾಡಿದ್ದು ಗೋಲ್ಡ್ ಇಯರಿಂಗ್. ಸೊ MS ಗೋಲ್ಡಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರ ಡಿಸೈನ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವು ಆಲ್ಮೋಸ್ಟ್ ಕೇಳ್ತೀರಾ ಎಷ್ಟು ಗ್ರಾಮ್ ಇದೆ ಇಯರಿಂಗ್ಸ್ ಅಂತ. ಸೊ ಇದ್ರ ಇಯರಿಂಗ್ಸ್ ಗ್ರಾಮ್ ಬಂದು ನಾವು ತಗೊಳ್ಬೇಕಾದ್ರೆ 6 ಗ್ರಾಮ್ 6.1 ಸಮಥಿಂಗ್ ಇತ್ತು. ನೋಡ್ತೀನಿ, 6.11 ಗ್ರಾಮ್ ಇದೆ. 6 ಗ್ರಾಮ್ 100 6.1 ಅಲ್ವಾ. ಸೊ ಇದ್ರ ಪ್ರೈಸ್ ಬಂದು 45,503 ರೂಪಾಯಿ, 45,503. ಸೊ ನಾವು ತಗೊಂಡಾಗ ಅಷ್ಟಿತ್ತು, ಇವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ 6 ಗ್ರಾಮ್ಗೆ. ಸೊ ಇದು ಅಷ್ಟೇ, ನಂಗೆ ತುಂಬಾ ಇಷ್ಟ ಆಯಿತು ಇಯರಿಂಗ್ಸು. ಏನಂತಾರೆ, ಪುಟಾಣಿದಾಗಿ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಾನಿಲ್ಲಿ ಇಯರಿಂಗ್ಸ್ ಯಾವ ರೀತಿ ಇದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಿಂಗೆ ಇಟ್ಕೊಂಡು ತೋರಿಸಿದ್ರೆ ಅಷ್ಟಾಗಿ ಕಾಣಿಸೋದಿಲ್ಲ. ಸೊ ಇಯರಿಂಗ್ಸು ಹಿಂಗೆ ಇಟ್ಕೊಂಡು ತೋರಿಸಿದ್ರೆ ಅಷ್ಟಾಗಿ ಕಾಣಿಸೋದಿಲ್ಲ. ನಾನು ಹಿಂಗೆ ಇದ್ರದ್ದೇ ಒಂದು ವಿಡಿಯೋ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನನಗಂತೂ ನೋಡಿದ ತಕ್ಷಣ ಇಷ್ಟ ಆಯಿತು. ಪುಟಾಣಿದಾಗಿ ಚೆನ್ನಾಗಿದೆ. ಸೊ ಯಾವ್ದಾದ್ರು ಫಂಕ್ಷನ್ಗೆ ಮಹಿ ಅಂದರೂ ಡೈಲಿ ವೇರ್ಗೆ ತಗೋ ಅಂತ. ಬಟ್ ನನಗೆ ಡೈಲಿ ವೇರ್ ನನ್ನ ಮನೇಲಿ ಈ ಥರನೂ ಇಯರಿಂಗ್ಸ್ ಹಾಕೋದಿಲ್ಲ. ಮನೇಲಿ ಫುಲ್ ಫ್ರೀ ಬಿಟ್ಬಿಡ್ತೀನಿ ಕಿವಿನ. ನಾನು ಯಾವುದೇ ಒಂದು ಓಲೆನೂ ನಾನು ಹಾಕ್ಕೊಳ್ಳೋದೇ ಇಲ್ಲ. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ನನ್ನ ಡ್ರೆಸ್ ಮ್ಯಾಚಿಂಗ್ಗೆ ಅಂತ ನಾನು ವೇರ್ ಮಾಡೋದು ಇಯರಿಂಗ್ಸ್ನ. ಗೋಲ್ಡೆಲ್ಲ ಅಷ್ಟಾಗಿ ಜಾಸ್ತಿ ಹಾಕೊಳ್ಳೋದಿಲ್ಲ. ನೀವು ಒಬ್ಸರ್ವ್ ಮಾಡಿರ್ತೀರ, ನಾನು ಯಾವುದೇ ಫಂಕ್ಷನ್ಗೂ ಅಷ್ಟೇ ನನಗೆ ಸ್ಯಾರಿ ಮ್ಯಾಚಿಂಗ್ ಇಯರಿಂಗ್ಸ್ ಇದ್ರೇ ನನಗೆ ಅಷ್ಟು ಇಷ್ಟ ಆಗೋದು. ಗೋಲ್ಡ್ ಇಯರಿಂಗ್ಸ್ ಎಲ್ಲ ನಾನು ಅಷ್ಟಾಗಿ ವೇರ್ ಮಾಡೋದಿಲ್ಲ. ಯಾವುದಾದ್ರೂ ಏನಂತಾರೆ ಪರ್ಟಿಕ್ಯುಲರ್ ಆಗಿ ಹಾಕೊಳ್ಳೇಬೇಕು ಅಂತ ಯಾವುದಾದ್ರು ಇರುತ್ತಲ್ವ, ಅಂಥ ಟೈಮಲ್ಲಿ ನಾನು ಇಯರಿಂಗ್ಸ್ನೆಲ್ಲ ಹಾಕ್ಕೊಳ್ತೀನಿ. ಸೊ ಇದೊಂದು ಇಯರಿಂಗ್ಸ್ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಹೇಳಿ ಇದನ್ನು ಮಹಿ ನನಗೆ ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ದು. ತುಂಬಾ ಇಷ್ಟ ಆಯಿತು. ಸೊ ನಾನೇ ಸೆಲೆಕ್ಟ್ ಮಾಡಿದ್ದಲ್ವ, ಸೊ ನಾನು ಮಹಿ ಇಬ್ಬರು ಸೇರಿ ಸೆಲೆಕ್ಟ್ ಮಾಡಿದ್ದು ಆ ಒಂದು ಇಯರಿಂಗ್ಸ್ನ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾವ ರೀತಿ ಇದೆ ಅಂತ ಹೇಳಿ ನನಗೆ, ಓಕೆನಾ. ನಾವು MS ಗೋಲ್ಡಲ್ಲೇ ಪರ್ಚೇಸ್ ಮಾಡೋದು ಆಲ್ಮೋಸ್ಟು. 916 ಚಿನ್ನ ಏನಿದೆ ಅದು 916 ನಾವು ತಗೊಳ್ಳೋದು. ಸೊ ನೋಡಿದ್ರಲ್ಲ, ಇದಾಗಿತ್ತು ಮಹಿ ನನ್ನ ಬರ್ಡೇಗೆ ಕೊಟ್ಟಿದ್ದ ಗಿಫ್ಟ್ಸ್. ಸೊ ಲಾಸ್ಟ್ ನನಗೆ 21ನೇ ವರ್ಷದ ಬರ್ಡೇಲಿ ಮಹಿ ನನಗೆ ಬರ್ಡೇ ಯಪ್ಪ ಮರೆಯೋದಕ್ಕಾಗೋದಿಲ್ಲ, ಅಷ್ಟು ಗಿಫ್ಟ್ ಕೊಟ್ಟಿದ್ರು. ಆ್ಯಂಡ್ ಇದು ಅಷ್ಟೇ, ಮರೆಯೋದಕ್ಕಾಗದೆ ಹೋಗಿರೋ ಗಿಫ್ಟ್ಗಳು. ಫೋನ್ ಮತ್ತು ಇಯರಿಂಗ್ಸ್, ಗೋಲ್ಡ್ ಇಯರಿಂಗ್ಸು, ಡ್ರೆಸ್ಸು, ಇಯರಿಂಗ್ಸ್ ಮಾಮೂಲಿ, ಫ್ಯಾನ್ಸಿ ಇಯರಿಂಗ್ಸು, ಕ್ಲಿಪ್ಸ್,
ಆಕ್ಸೆಸರೀಸ್ ಏನೇನಿದೆ ಅದನ್ನೆಲ್ಲ ಗಿಫ್ಟ್ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಯಿತು ಈ ವರ್ಷ. ಆ್ಯಂಡ್ ಆಲ್ಸೋ ನನ್ನ ಒಂದು ಪ್ರೈವೇಟ್ ಥಿಯೇಟರ್ಗೆ ಕರ್ಕೊಂಡು ಹೋಗಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಏನೋ ಒಂಥರ ಬಟರ್ಫ್ಲೈ ಥರ ನಾನೇ ಅಲ್ಲಿ ಹಾರಾಡ್ತಾ ಇದ್ದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿಂದ ಮನೆಗೆ ಬಂದಮೇಲೆ ಮಹಿ ನನಗೋಸ್ಕರ ಮನೆಯಲ್ಲೇ ಅಡುಗೆ ಮಾಡಿದ್ದು, ಸ್ವೀಟ್ ಆಗಿರ್ಬೋದು, ಏನೇನು ಪ್ರಿಪೇರ್ ಮಾಡಿದ್ರು ಅಡುಗೆ ಎಲ್ಲ, ಅದನ್ನೆಲ್ಲ ನಂಗೆ ತುಂಬಾ ಇಷ್ಟಪಟ್ಟು ತಿಂದಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ನನ್ನ ಬರ್ಡೇಗೆ ಮಹಿ ಏನೆಲ್ಲ ಗಿಫ್ಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್.